Namaskaram. So welcome back to the chapter Nuclei. So in the last video, we had finished with the first page of the chapter Nuclei, some introduction to the chapter Nuclei, and particularly one topic called as composition of nucleus. This now ಮುಗಿಸಿದ್ವಿ ಲಾಸ್ಟ್ ವಿಡಿಯೋದೊಳಗೆ. ಸೊ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಪೇಜ್. ಇಲ್ಲೇ ಒಂದು ಟಾಪಿಕ್ನ ಸ್ಕಿಪ್ ಮಾಡ್ತೀನಿ, ಎದಕ್ಕಂತ ಹೇಳ್ತೀನಿ. ಅದಾದಮೇಲೆ ಇನ್ನೊಂದು ಟಾಪಿಕ್ ಅದು ಸಿಲೆಬಸ್ನೊಳಗಿಲ್ಲ, ಅದು ಅವಶ್ಯಕತೆ ಬಿದ್ದರೆ ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಸೊ ಇನ್ ದ ನೆಕ್ಸ್ಟ್ ಪೇಜ್ ವಿಲ್ ಫೈಂಡ್ ಅ ಟಾಪಿಕ್ ನೋನ್ ಎಸ್ ರಿಲೇಟಿವ್ ಅಬಂಡೆನ್ಸ್ ಆಫ್ ಐಸೋಟೋಪ್ಸ್ ಆಫ್ ಅನ್ ಎಲಿಮೆಂಟ್. ಈ ಟಾಪಿಕ್ನ ನಾನು ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಇದಕ್ಕೆ ಐಸೋಟೋಪ್ಸ್ ಅಂದ್ರೆ ಏನಂತ ಹೇಳಿ ಫಸ್ಟಿಗೆ ನಾವು ಅರ್ಥ ಮಾಡ್ಕೋಬೇಕು. ನೋಡ್ರಿ, ಈಗಲ್ಲೇ ಹೆಡ್ಡಿಂಗ್ನೊಳಗನೆ ಐತಿ ರಿಲೇಟಿವ್ ಅಬಂಡೆನ್ಸ್ ಆಫ್ ಐಸೋಟೋಪ್ಸ್. ಸೊ ವಿ ವಿಲ್ ಕಮ್ ಬ್ಯಾಕ್ ಟು ದಿಸ್ ಟಾಪಿಕ್ ಆಫ್ಟರ್ ಡಿಸ್ಕಸಿಂಗ್ ಅಬೌಟ್ ವಾಟ್ ಈಸ್ ಅನ್ ಐಸೋಟೋಪ್. ಸೊ ಈಗ ಬೇಕಾದ್ರೆ ನೀವು ನೆಕ್ಸ್ಟ್ ಪೇಜ್ ನೋಡಿದ್ರಲ್ಲೇ 43 ಆ ಪೇಜ್ನೊಳಗೆ ಐಸೋಟೋಪ್ಸ್, ಅದಾದಮೇಲೆ ಐಸೋಟೋನ್ಸ್, ಐಸೋಬಾರ್ಸ್ ಅಂತೆಲ್ಲ ಬರ್ತಾವೆ. ಸೊ ಇದನ್ನು ಫಸ್ಟಿಗೆ ಡಿಸ್ಕಸ್ ಮಾಡಿಕೊಂಡು ದೆನ್ ಇಫ್ ವಿ ಕಮ್ ಬ್ಯಾಕ್ ಟು ರಿಲೇಟಿವ್ ಅಬಂಡೆನ್ಸ್ ಆಫ್ ಐಸೋಟೋಪ್ಸ್ ಆಫ್ ಅನ್ ಎಲಿಮೆಂಟ್ ಸ್ವಲ್ಪ ಈಸಿ ಆಗ್ತೈತಿ ಅರ್ಥ ಮಾಡ್ಸಕ್ಕೆ. ಆ್ಯಂಡ್ ಒಂದು ಕೆಮಿಸ್ಟ್ರಿ ಒಳಗೆ ನೀವು ಐಸೋಟೋಪ್ಸ್ ಬಗ್ಗೆ ಒಂದು ಸ್ವಲ್ಪ ಕಲ್ತಿರಬಹುದು, ಬಟ್ ಸ್ಟಿಲ್ ಈಗ ಒಂದು ಡಿಸ್ಕಷನ್ ಮಾಡ್ಕೊಂಡು ಇದು ವಾಪಸ್ ಬರೋಣ ಅಂತ. ಸೊ ಇದಾದಮೇಲೆ ದೇರ್ ಇಸ್ ಎ ಟಾಪಿಕ್ ಕಾಲ್ಡ್ ಆಸ್ ಡಿಸ್ಕವರಿ ಆಫ್ ನ್ಯೂಟ್ರಾನ್. ಈ ಡಿಸ್ಕವರಿ ಆಫ್ ನ್ಯೂಟ್ರಾನ್ ಇದು ಸಿಲೆಬಸ್ನೊಳಗಿಲ್ಲ. ಓಕೆ, ಇದು ಬೇಕಂದ್ರೆ ಅವಶ್ಯಕತೆ ಬಿದ್ದರೆ ನಾನು ಆಮೇಲೆ ಹೇಳ್ತೀನಿ ಅಂತ. ಸೊ ಇದನ್ನು ನಾವು ಸ್ಕಿಪ್ ಮಾಡಿದರೆ, ಸೊ ಪೇಜ್ ನಂಬರ್ 43 ಫ್ಯಾಕ್ಟ್ಸ್ ಅಬೌಟ್ ನ್ಯೂಟ್ರಾನ್ ಅದೆಲ್ಲ ಬಿಡ್ರಿ. ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲೈಡ್ಸ್, ಓಕೆ. ಸೊ ಆ್ಯಕ್ಚುಲಿ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲೈಡ್ಸ್ ಆ ಟಾಪಿಕ್ನೊಳಗನ ಇವು ಐಸೋಟೋಪ್ಸು ಅದೆಲ್ಲ ಬರ್ತಾವೆ. ಈಗ ನ್ಯೂಕ್ಲೈಡ್ಸ್ ಅಥವಾ ನ್ಯೂಕ್ಲಿಯರ್ ಸ್ಪೀಸೀಸ್ ಆರ್ ಡಿನೋಟೆಡ್ ಬೈ XZA. ಇದು ಕೆಮಿಕಲ್ ಸಿಂಬಾಲ್ ಅದರದ್ದು, ವೇರ್ X is a chemical symbol of the species. For example, one species of uranium is denoted by uranium-92-235. ಇವರು ಇಲ್ಲೇ ನ್ಯೂಕ್ಲೈಡ್ಸ್ ಅಥವಾ ನ್ಯೂಕ್ಲಿಯರ್ ಸ್ಪೀಸೀಸ್ ಅಂತ ಯಾವುದು ಕರೆಯಾಕತ್ತಾರಂದ್ರೆ ಈ ಯುರೇನಿಯಂನೊಳಗನ. ಸೊ ಪೀರಿಯಾಡಿಕ್ ಟೇಬಲ್ನೊಳಗೆ ನೀವು ಬಂದರೆ the atomic number of uranium is 92. That means it consists of 92 protons with inside its nucleus. So uranium which has 92 atomic number, other type there will be one more kind of uranium with the same atomic number 92 with different mass number. Okay, ಅದಕ್ಕೆ ನಾವು we call it as isotope. ಅವಾಗ ಈಗ ಫಾರ್ ಎಕ್ಸಾಂಪಲ್ ಯುರೇನಿಯಂ 92-235 ಅಂತ ಒಂದೈತಿ. ಇನ್ನೊಂದು ಫಾರ್ ಎಕ್ಸಾಂಪಲ್ ಇಫ್ ಇಟ್ ಈಸ್ ದೇರ್ ಲೈಕ್ ಯುರೇನಿಯಂ 92-233 ಅಂದರೆ ಅಟಾಮಿಕ್ ನಂಬರ್ ಬೀಯಿಂಗ್ 92, ಮಾಸ್ ನಂಬರ್ ಇನ್ಸ್ಟೆಡ್ ಆಫ್ 235 ಇಫ್ ಇಟ್ ಈಸ್ 233 ಆರ್ ಸಮಥಿಂಗ್ ಎಲ್ಸ್, ಅವಾಗ ಇವು ಎರಡಕ್ಕೂ ಸೇರಿ ದೀಸ್ ಆರ್ 2 ಸ್ಪೀಸೀಸ್ ಆಫ್ ಯುರೇನಿಯಂ ಅಂತ ಹೇಳ್ತಾರೆ. ಸೊ ಅದಕ್ಕೆ ದೇ ಆರ್ ಕಾಲಿಂಗ್ ಇಟ್ ಆಸ್ ನ್ಯೂಕ್ಲೈಡ್ಸ್. ಫಾರ್ ಎಕ್ಸಾಂಪಲ್, ಒನ್ ಸ್ಪೀಸಿ ಆಫ್ ಯುರೇನಿಯಂ ಇಸ್ ಡಿನೋಟೆಡ್ ಬೈ uranium-92-235. It contains 92 protons, 143 neutrons. Totally, ಇವೆರಡನ್ನು ಸೇರಿಸಿದ್ರೆ ನ್ಯೂಟ್ರಾನ್ಸ್ ಪ್ಲಸ್ ಪ್ರೋಟಾನ್ಸ್, ಇಟ್ ಈಸ್ ಕಾಲ್ಡ್ as mass number which is 235. ಓಕೆ, ಈಗ ಈ ಕ್ಲಾಸಿಫಿಕೇಶನ್ ಆಫ್ ನ್ಯೂಕ್ಲೈಡ್ಸ್ನೊಳಗೆ ಫಸ್ಟ್ ಟಾಪಿಕ್ ಈಸ್ ಐಸೋಟೋಪ್ಸ್. ಓಕೆ, ಈಗ ಐಸೋಟೋಪ್ಸ್ ಅಂದ್ರೆ ಏನಂತ ಹೇಳಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಒಂದು ನಿಮಿಷ. ಸೊ ಐಸೋಟೋಪ್ಸ್ನೊಳಗೆ ಎಕ್ಸಾಂಪಲ್ಸ್ ಬರ್ತಾವೆ, ಅದರಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಒಂದು ನಿಮಿಷ. ಓಕೆ, ಸೊ ಅಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಏನು ಕೊಟ್ಟಾರೆ ನೋಡ್ರಿ, ಡೆಫಿನಿಷನ್ ಆಫ್ ಐಸೋಟೋಪ್ಸ್ ಅಂದ್ರೆ ಏನಂತೇಳಿ. ಐಸೋಟೋಪ್ಸ್ ಆಫ್ ಅನ್ ಎಲಿಮೆಂಟ್, okay, isotopes of an element are the atoms of that element which have the same atomic number but different mass number.
ಇದಕ್ಕೆ ಎಕ್ಸಾಂಪಲ್ಸ್ ನೋಡೋಣ ಅಂತಂದ್ರೆ ಅರ್ಥ ಆಗ್ತೈತೆ, ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಐಸೋ ಮೀನ್ಸ್ ಸೇಮ್, ಟೋಪ್ ಮೀನ್ಸ್ ಪ್ಲೇಸ್. ಅಂದರೆ ದೇ ಅಕ್ಯುಪೈ ಸೇಮ್ ಪ್ಲೇಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ಇಲ್ಲಕ್ಕೆ ನಾನು ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ ನಿಮ್ಗೆ. ಲೈಕ್ ಯುರೇನಿಯಮ್ 235 ಅಂದರೆ ಅಟಾಮಿಕ್ ನಂಬರ್ ಬೀಯಿಂಗ್ 92, ಇನ್ನೊಂದು ಯುರೇನಿಯಮ್ 92 238 ಅಂತ ಬರ್ತೈತಿ, 233 ಬರ್ಬೋದು. ಸೊ ದೀಸ್ ಟು ಆರ್ ಕಾಲ್ಡ್ ಆಸ್ ಐಸೋಟೋಪ್ಸ್. ಹಿಯರ್ ಐಸೋ ಅಂದ್ರೆ ಏನು ಗೊತ್ತ, ಸೇಮ್. ಟೋಪ್ಸ್ ಅಂದ್ರೆ ದೇ ಅಕ್ಯುಪೈ ದ ಸೇಮ್ ಪ್ಲೇಸ್, ಅಂದರೆ ಎಲ್ಲಿ, ವಿಚ್ ಪ್ಲೇಸ್ ಅಂದ್ರೆ ಪೀರಿಯಾಡಿಕ್ ಟೇಬಲ್ನೊಳಗೆ. ಸೊ ವಿ ನೋ ದ್ಯಾಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ದಿ ಎಲಿಮೆಂಟ್ಸ್ ಆರ್ ಕ್ಲಾಸಿಫೈಡ್ ಆರ್ ದೇ ಆರ್ placed according to their atomic number. So ಈಗ hydrogen takes the first place with atomic number 1, followed by helium, lithium, beryllium and so on. So like that ಆ ಲಿಸ್ಟ್ನೊಳಗೆ ನಂಬರ್ 92 ಬಂದಾಗ ಪೀರಿಯಾಡಿಕ್ ಟೇಬಲ್ನೊಳಗೆ ನಾವು ಬರಿತೀವಿ ಏನಂತ, ಯುರೇನಿಯಮ್ ಅಂತ ಹೇಳಿ. ಹೌದಾ? ಒಂದು ನಿಮಿಷ. ಸೊ ಈಗ ಅವ್ರು ಏನು ಟ್ರೈ ಮಾಡಾಕತ್ತಾರ, ಸೇಮ್ ಪ್ಲೇಸನ್ನು ಅಕ್ಯುಪೈ ಮಾಡುವಂಥ, ಅಂದರೆ ಸೇಮ್ ಪ್ಲೇಸ್ ಇನ್ ದ ಪೀರಿಯಾಡಿಕ್ ಟೇಬಲ್ನೊಳಗೆ ಅಕ್ಯುಪೈ ಮಾಡುವಂಥ ಎರಡು ನ್ಯೂಕ್ಲೈಡ್ಸ್ ಅಥವಾ ನ್ಯೂಕ್ಲಿಯರ್ ಸ್ಪೀಸೀಸಿಗೆ ವಿ ಕಾಲ್ ದಮ್ ಆ್ಯಸ್ ಐಸೋಟೋಪ್ಸ್. ಈಗ ನಾ ಇಲ್ಲೇ ಸೊ ಇದು ಒಂದು ಸ್ವಲ್ಪ ಬೇರೆ ಆ್ಯಪ್ ಯೂಸ್ ಮಾಡಾಕತ್ತೀನಿ ಇವತ್ತು, ಅದಕ್ಕೆ ಸ್ವಲ್ಪ ನನಗೆ ಕಂಫರ್ಟಬಲ್ ಆಗೋ ತನಕ ಸ್ವಲ್ಪ ಟೈಮ್ ಬೇಕು. ಸೊ ಇದು ಪೀರಿಯಾಡಿಕ್ ಟೇಬಲ್ನೊಳಗೆ ಈಗ ಬೇರೆ ಬೇರೆ ಇರ್ತಾವಲ್ರಿ, ಇದ್ರಾಗ ನಾ ಪರ್ಫೆಕ್ಟಾಗಿ ಡ್ರಾ ಮಾಡಾಕತ್ತಿಲ್ಲ, ಎಸ್ ಬ್ಲಾಕ್ ಪಿ ಬ್ಲಾಕ್ ಲೈಕ್ ದಟ್. ಸೊ ಹಿಂಗೆ ನೀವು ಪ್ಲೇಸ್ ಮಾಡ್ಕೊತ ಬಂದರೆ ಎಲಿಮೆಂಟ್ಸನ್ನು, ಸೊ ನಂಬರ್ 92 ಎಲ್ದಿರ್ತೈತಲ್ಲ ಅಲ್ಲೇ ಯು ಕ್ಯಾನ್ ಪ್ಲೇಸ್ ಬೋತ್ ಯುರೇನಿಯಮ್ 92 235 ಆ್ಯಂಡ್ ಯುರೇನಿಯಮ್ 92 238. ಅದಕ್ಕೆ ಅಂದರೆ ಆ್ಯಸ್ ದೇ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್, ದೇ ಆರ್ ಪ್ಲೇಸ್ಡ್ ಅಟ್ ದ ಸೇಮ್ ಪ್ಲೇಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಅಂತ ಹೇಳಕತ್ತಾರ ಅವ್ರು. ಓಕೆ, ಸೊ ನೆಕ್ಸ್ಟ್ ಇಲ್ಲೇ ನೆಕ್ಸ್ಟ್ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಬಿಟ್ಟಾರೆ ನೋಡ್ರಿ. ಈಗ ಒಂದು ಕ್ಲಿಯರ್ ಮಾಡ್ಕೊಂಡು ಒಂದು ಯಾವ್ದಾರ ಬೆಸ್ಟ್ ಎಕ್ಸಾಂಪಲ್ ಇಲ್ಲೇ ವಿಲ್ ಚೂಸ್. ಫಾರ್ ಎಕ್ಸಾಂಪಲ್ ಸಿಲ್ವರ್ ತೊಗೊಳ್ರಿ. ಓಕೆ, ಅಟಾಮಿಕ್ ನಂಬರ್ 47 ಸಿಲ್ವರ್, ಅದರದ್ದು ಕೆಮಿಕಲ್ ನೇಮ್ ಇಸ್ AG ಅಂತ ಬರೀತಾರೆ. 47 ಬೀಯಿಂಗ್ ಇಟ್ಸ್ ಅಟಾಮಿಕ್ ನಂಬರ್. ಮಾಸ್ ನಂಬರ್ ನೀವು ಅಲ್ಲಿ ಚೆಕ್ ಮಾಡಿದರೆ ದೆರ್ ಈಸ್ 1 ಸಿಲ್ವರ್ ವಿತ್ ಮಾಸ್ ನಂಬರ್ 107. ದೆರ್ ಈಸ್ 1 more ಸಿಲ್ವರ್ ವಿತ್ ದ ಸೇಮ್ ಅಟಾಮಿಕ್ ನಂಬರ್ 47, ಬಟ್ ಇಟ್ಸ್ ಮಾಸ್ ನಂಬರ್ ಇಸ್ ಡಿಫ್ರೆಂಟ್, 108. ಸೊ ಎರಡು ಸಿಲ್ವರ್ ಡಿಫರೆನ್ಸ್ ಏನಿವೆ ಎರಡಕ್ಕೂ ಅಂತಂದರೆ ಮಾಸ್ ನಂಬರ್ ಡಿಫ್ರೆಂಟ್. ವೈ ದ ಮಾಸ್ ನಂಬರ್ ಇಸ್ ಡಿಫ್ರೆಂಟ್, ದಟ್ ಮೀನ್ಸ್ ಇಲ್ಲೇ ನೀವು ಕರೆಕ್ಟಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಇದರೊಳಗೆ ಫಸ್ಟ್ ಸಿಲ್ವರ್ ತೊಗೊಂಡ್ವಿ ಅಂತ ತಿಳ್ಕೊರಿ. ದಿಸ್ ಸಿಲ್ವರ್ ಕಂಟೈನ್ಸ್ 47 protons, ಹೌದ್ರಿ. ವೇರ್ ಆಸ್ ಇನ್ನೊಂದು ಯಾವುದೋ ತೊಗೊಂಡ್ರೆ ಈ ಸಿಲ್ವರ್ ತೊಗೊಂಡ್ರೆ ಇದರೊಳಗೂ ಅಟಾಮಿಕ್ ನಂಬರ್ 47 ಇದ್ದದಕ್ಕೆ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ 47, ಹೌದ್ರಿ. ಸೊ ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್ ಇನ್ ಬೋತ್. ಸೊ ಇನ್ ದಿಸ್ ಕೇಸ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಎಷ್ಟೈತಿ, ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಾವು ಮೊನ್ನೆ ನೋಡಿದ್ವಿ. ನಂಬರ್ ಆಫ್ ನ್ಯೂಟ್ರಾನ್ಸ್ N is equals to A minus Z, that is mass number minus atomic number. Mass number is 107, okay, minus 47, so we'll get how much, 60. That means this silver contains 60 neutrons, whereas ಈ ಕಡೆದು ನಾವು ತಗೊಂಡ್ರೆ ಈ ಕಡೆ 108 minus 47 ನೀವು ಮಾಡಿದಾಗ ವಿಲ್ ಗೆಟ್ 61. So 61 is the number of neutrons. That means in these two silvers, both which are Ag, having atomic number 47 but different mass number, means the number of neutrons differ. ಎರಡು ಕಡೆ number of neutrons ಬೇರೆ ಐತಿ. ಸೊ ಅದಕ್ಕೆ we can also define isotopes as those nuclides or those elements which have the same atomic number and different number of neutrons. ಬಟ್ ಜನರಲಿ ಹಂಗೆ ಡಿಫೈನ್ ಮಾಡೋಂಗಿಲ್ಲ. ಹೆಂಗೆ ಡಿಫೈನ್ ಮಾಡ್ತಾರೆ, ವಿತ್ ಡಿಫ್ರೆಂಟ್ ಮಾಸ್ ನಂಬರ್ ಅಂದ್ಬಿಡ್ತಾರೆ. ಸೊ ಇದು 107 ಐತಿ, ಇದು 108 ಐತಿ. ಸೊ ಹೋಪ್ಫುಲಿ ಐಸೋಟೋಪ್ಸ್ ನಿಮ್ಗೆ ಅರ್ಥ ಆಗೈತಿ. ಸೆವರಲ್ ಎಕ್ಸಾಂಪಲ್ಸ್ ಕೊಟ್ಟಾರೆ ಈಗ ನಿಮ್ಗಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ. ಹೈಡ್ರೋಜನ್ ಹ್ಯಾಸ್ 3 ಐಸೋಟೋಪ್ಸ್, ಹೀಲಿಯಮ್ ಹ್ಯಾಸ್ 3, ಬೆರಿಲಿಯಮ್ ಹ್ಯಾಸ್ 4 ಅಂಥೇಳಿ. ನೆಕ್ಸ್ಟ್ ಅದ್ರ ಕೆಳಗೆ ಐಸೋಟೋಪ್ಸ್ ಆಫ್ ಅನ್ ಎಲಿಮೆಂಟ್ ಹ್ಯಾವ್ ಐಡೆಂಟಿಕಲ್ ಕೆಮಿಕಲ್ ಪ್ರಾಪರ್ಟೀಸ್. ಅಂದರೆ ಇದರಿಂದ ನೀವು ರಿಯಾಕ್ಷನ್ಸ್ ಮಾಡಿದಾಗ
both of these have same chemical properties. As number of electrons in the isotopes are the same, ಇವೆರಡರೊಳಗೂ number of electrons same ಐತಿ and also number of protons same ಐತಿ. ಚೇಂಜ್ ಇರೋದು ಏನು ಗೊತ್ತಾ ಎರಡು ಕಡೆ number of neutrons. So as the masses of isotopes differ, ಈಗ ಇದ್ರ ಮಾಸ್ ನಂಬರ್ 107, ಇದ್ರದ್ದು ಮಾಸ್ ನಂಬರ್ 108 ಅಂದ್ರೆ the nucleus of this silver consists of 47 protons and 60 neutrons, and whereas this consists of 47 protons and 61 neutrons. Obviously ಈ ಸಿಲ್ವರ್ ಸ್ವಲ್ಪ ಹೆವಿಯರ್ ಆಯ್ತು ನೋಡ್ರಿ, ಈಗ ಮಾಸ್ ಇದ್ರದ್ದು ಜಾಸ್ತಿ ಆಗ್ತೈತಿ. ಅದಕ್ಕೆ ಅವ್ರು ಏನು ಹೇಳಕತ್ತಾರ ಆ ಸ್ಟೇಟ್ಮೆಂಟ್ ಕಡೆ ಬರೋಣ. ಆಸ್ ದ ಮಾಸಸ್ ಆಫ್ ಐಸೋಟೋಪ್ಸ್ ಡಿಫರ್, ದೇ ಪೊಸೆಸ್ ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ವಾಟ್ ದೇ ಆರ್ ಟ್ರೈಂಗ್ ಟು ಸೇ ಇಸ್, ಐಸೋಟೋಪ್ಸ್ ಕೇಸ್ನೊಳಗೆ ಕೆಮಿಕಲ್ ಪ್ರಾಪರ್ಟೀಸ್ ಎರಡೂ ಕಡೆ ಸೇಮ್ ಬರ್ತೈತಿ. ಹೌದ್ರಿ, ಎರಡು ಐಸೋಟೋಪಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸೇಮ್. ಡಿಫರೆಂಟ್ ಇರೋದು ಯಾವುದು? ಫಿಸಿಕಲ್ ಪ್ರಾಪರ್ಟೀಸ್. ಸೊ ಈಗ ಅಕಸ್ಮಾತ್ ನಿಮಗೆ ಹಿಂಗೆ ಕೇಳಿದರೆ ವೈ ಫಾರ್ ಐಸೋಟೋಪ್ಸ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸೇಮ್, ಲೈಕ್ ಯುರೇನಿಯಮ್ 92-235 ಆ್ಯಂಡ್ ಯುರೇನಿಯಮ್ 92-238, ಬೋತ್ ಆಫ್ ದೆಮ್ ಹ್ಯಾವ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಎದಕ್ಕೆ ಅಂತ ಕೇಳಿದರೆ, ಕೆಮಿಕಲ್ ಪ್ರಾಪರ್ಟೀಸ್ ಜನರಲಿ ಕೆಮಿಕಲ್ ರಿಯಾಕ್ಷನ್ ಆದಾಗ ಯು ನೋ ದಟ್ ಇಲೆಕ್ಟ್ರಾನ್ಸ್ ಆರ್ ಲಾಸ್ಟ್ ಆರ್ ಗೇನ್ಡ್ ಅಲ್ವಾ. ಸೊ ಅದಕ್ಕೆ ಇಲೆಕ್ಟ್ರಾನ್ಸ್ದು ಸಂಖ್ಯೆ ಎರಡೂ ಐಸೋಟೋಪ್ಸ್ನೊಳಗು, ಲೈಕ್ ಯುರೇನಿಯಮ್ 92-235 ಆ್ಯಂಡ್ ಯುರೇನಿಯಮ್ 238 have same chemical properties because chemical properties are same because both the isotopes have same number of electrons. Whereas neutrons number change ಆಗಿದ್ದಕ್ಕೆ mass change ಆಗ್ತೈತಿ. For both the isotopes mass changes, mass differs. So because of that physical properties differ ಅಂತ ಹೇಳಕತ್ತಾರ. Okay, next. Isotopes may have same name or different name. For example, 1H1ಗೆ ಹೈಡ್ರೋಜನ್ ಅಂತ ಕರೀತಾರೆ. 1H2 ಅಂದರೆ ಟೆಕ್ಸ್ಟ್ ಬುಕ್ನೊಳಗೆ ನೀವು ಅಲ್ಲಿ ನೋಡ್ರಿ, ಅವ್ರು ಬರೀ H1 ಅಂತ ಬರ್ದಾನ, ನಾ ಅದನ್ನು 1H1 ಅಂತ ಬರೆಯಾಕತ್ತೀನಿ. ಸೊ 1H1 ದಿಸ್ ಈಸ್ ಕಾಲ್ಡ್ ಆಸ್, ಇದಕ್ಕೆ ನಾವು ಕರಿತೀವಿ ಹೈಡ್ರೋಜನ್ ಅಂತ ಹೇಳಿ. 1H2 ಓಕೆ, ದಿಸ್ ಈಸ್ ಕಾಲ್ಡ್ ಆಸ್ ಡ್ಯೂಟೀರಿಯಮ್. ಅಂದ್ರೆ ಇದಕ್ಕೆ ಹೈಡ್ರೋಜನ್ ಅಂತ ಕರೆಯಂಗಿಲ್ಲ. ಅಕಸ್ಮಾತ್ ನಿಮಗೆ ಬೇಕಂದ್ರೆ ಹೈಡ್ರೋಜನ್ ಅಂತಲೂ ಕರಿಬಹುದು, ಬಟ್ ಆ್ಯಕ್ಚುಲಿ ಇಟ್ ಶುಡ್ ಬಿ ಕಾಲ್ಡ್ ಆಸ್ ಡ್ಯೂಟೀರಿಯಮ್. ಓಕೆ, ಸೊ ಈಗ ಡಿಫರೆನ್ಸ್ ಏನು ಹಂಗಾರ, ಈ ಆ್ಯಕ್ಚುಲಿ ಈ ಹೈಡ್ರೋಜನ್ನಿಗೆ 1H1ಗೆ ಪ್ರೋಟಿಯಮ್ ಅಂತಲೂ ಕರಿಬೋದು ನಾವು, ಜನರಲಿ ಹಂಗೆ ಕರೀತಾರೆ ಸಮ್ಟೈಮ್ಸ್. ಸೊ ಹೈಡ್ರೋಜನ್ ಡ್ಯೂಟೀರಿಯಮ್ ಇವೆರಡಕ್ಕೂ ಡಿಫರೆನ್ಸ್ ಏನು ಹೇಳ್ರಿ ಈಗಿಲ್ಲೇ. 1H1 ದಿಸ್ ಒನ್ ಹ್ಯಾಸ್ 1 ಪ್ರೋಟಾನ್ ಆ್ಯಂಡ್ 0 ನ್ಯೂಟ್ರಾನ್ಸ್. ಯಾಕಂದ್ರೆ ನೋಡ್ರಿ ಇದ್ರದ್ದು ಮಾಸ್ ನಂಬರ್, ಈಗ ಮಾಸ್ ನಂಬರ್ ಎಷ್ಟೈತಿ ನೋಡ್ರಿ, ಇದ್ರದ್ದು ಮಾಸ್ ನಂಬರ್ ಎಷ್ಟೈತಿ 1. ಸೊ ನಾನು ಹೇಳಿದ್ದೀನಿ ನಿಮಗೆ, ಮಾಸ್ ನಂಬರ್ ಇನ್ಕ್ಲೂಡ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲೇ ನಂಬರ್ ಆಫ್ ಪ್ರೋಟಾನ್ ಅಂತೂ 1 ಐತಿ ಆ್ಯಂಡ್ ಮಾಸ್ ನಂಬರ್ ಈಸ್ ಆಲ್ಸೋ 1 ಅಂದರೆ ಏನಾಯ್ತು ಹಂಗಾರೆ, ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ 0. ವೇರಾಸ್ ಡ್ಯೂಟೀರಿಯಮ್ ಕನ್ಸಿಸ್ಟ್ ಆಫ್ 1 ಪ್ರೋಟಾನ್ ಪ್ಲಸ್ 1 ನ್ಯೂಟ್ರಾನ್. ಸೊ ದ್ಯಾಟ್ ಗಿವ್ಸ್ ಅಸ್ 2 ಮಾಸ್ ನಂಬರ್. ಸೊ ಆಬ್ವಿಯಸ್ಲಿ ಹೈಡ್ರೋಜನ್ ಆ್ಯಂಡ್ ಡ್ಯೂಟೀರಿಯಮ್ ಆರ್ ಐಸೋಟೋಪ್ಸ್. ಇವೆರಡಕ್ಕೂ ನಾವು ಐಸೋಟೋಪ್ಸ್ ಅಂತ ಕರಿತೀವಿ ಬಿಕಾಸ್ ದೇ ಹ್ಯಾವ್ ದ ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್. ಅವ್ರು ಇಲ್ಲಿ ಏನು ಹೇಳಕ್ಕೆ ಟ್ರೈ ಮಾಡಕತ್ತಾರ ಅಂದರೆ 1H1, ಇನ್ನೊಂದು ಸರ್ತಿ ಇಲ್ಲಿ ಬರೀತೀನಿ ನೋಡ್ರಿ, 1H1, 1H2, 1H3 ಇವು ಮೂರಕ್ಕೂ ಹೈಡ್ರೋಜನ್ ಅಂತ ಕರೆಯಂಗಿಲ್ಲ, ಇದಕ್ಕಷ್ಟು ಹೈಡ್ರೋಜನ್ ಅಂತ ಕರೀತಾರೆ. ವೇರಾಸ್ 1H2 ಈಸ್ ಕಾಲ್ಡ್ ಆಸ್ ಡ್ಯೂಟೀರಿಯಮ್ ಆ್ಯಂಡ್ 1H3 ಈಸ್ ಕಾಲ್ಡ್ ಆಸ್ ಟ್ರಿಶಿಯಮ್. ಅಲ್ಲೇ ಟಿ ಸೈಲೆಂಟ್ ಆಗ್ತೈತಿ, ಅಥವಾ ಟ್ರಿಟಿಯಮ್ ಅಂತೂ ಅನ್ರಿ ನಡೀತೈತಿ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಾರ. ಹೈಡ್ರೋಜನ್ ಕೇಸ್ನೊಳಗೆ ಮೂರಕ್ಕೂ ಬೇರೆ ಬೇರೆ ನೇಮ್ ಐತಿ. ದೇ ಡು ನಾಟ್ ಹ್ಯಾವ್ ಸೇಮ್ ನೇಮ್ ಇನ್ ಕೇಸ್ ಆಫ್ ಹೈಡ್ರೋಜನ್, ಹೌದ್ರಿ. ಬಟ್ ವೇರಾಸ್ ಇನ್ ಕೇಸ್ ಆಫ್ ನೈಟ್ರೋಜನ್ ದೇ ಹ್ಯಾವ್ ಸೇಮ್ ನೇಮ್, ಲೈಕ್ ನೈಟ್ರೋಜನ್ ವಿತ್ ಮಾಸ್ ನಂಬರ್ 14 ಆ್ಯಂಡ್ ನೈಟ್ರೋಜನ್ ವಿತ್ ಮಾಸ್ ನಂಬರ್ 15. ದೇ ಆರ್ ಬೋತ್ ಕಾಲ್ಡ್ ನೈಟ್ರೋಜನ್. ಅಂದ್ರೆ ಇಟ್ಸ್ ನಾಟ್ ದ್ಯಾಟ್ ನೆಸೆಸರಿಲಿ ದೇ ಶುಡ್ ಹ್ಯಾವ್ ಡಿಫರೆಂಟ್ ನೇಮ್ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಅದರದ್ದು ಹೌ ಮಚ್ ದರ್ ಇಸ್ ಚೇಂಜ್ ಇನ್ ಫಿಸಿಕಲ್ ಪ್ರಾಪರ್ಟಿ, ಅಥವಾ ಅದರದ್ದು ಯೂಸಸ್ ಏನದಾವೆ, ಅಪ್ಲಿಕೇಶನ್ಸ್ ಏನದಾವೆ, ಅದರ ಮೇಲೆ ಅವಶ್ಯಕತೆ ಬಿದ್ದರೆ ಡಿಫರೆಂಟ್ ನೇಮ್ಸ್ ಕೊಡ್ತಾರೆ. ಇಲ್ಲ
ಭಾಳಷ್ಟು ಅದರದ್ದು ಅಪ್ಲಿಕೇಶನ್ಸ್ ನಮ್ಮ ಕಡೆ ಏನಿಲ್ಲ, ಅಥವಾ ಇದ್ರದ್ದು ಭಾಳಷ್ಟು ಸಪ್ರೇಟ್ ಅಪ್ಲಿಕೇಶನ್, ಸಪ್ರೇಟ್ ಯೂಸಸ್, ಇದಕ್ಕೊಂದು ಭಾಳಷ್ಟು ಬೇರೆ ಬೇರೆ ಯೂಸಸ್ ಅದಾವೆ, ಇದಕ್ಕೊಂದು ಸ್ವಲ್ಪ ಬೇರೆ ಬೇರೆ ಯೂಸಸ್ ಅದಾವೆ, ಆ ಟೈಪ್ ಏನಿಲ್ಲ ಅಂದರೆ ದೇ ಆರ್ ಜಸ್ಟ್ ಕಾಲ್ಡ್ ಆಸ್ ನೈಟ್ರೋಜನ್. ಓಕೆ, ಸೊ ಈಗ ಇದನ್ನು ನಾವು ಐಸೋಟೋಪ್ಸ್ ಅಂತ ಒಂದು ಟಾಪಿಕ್ ಮುಗಿಸಿದ್ವಿ. ನೆಕ್ಸ್ಟ್ ಪೇಜಿಗೆ ಬಂದರೆ, ಸೊ ಇದ್ರ ಪೇಜ್ ನಂಬರ್ ಏನಿತ್ತು ಈಗ? ಓಕೆ, ಒಂದು ನಿಮಿಷ. ಸೊ ದಿಸ್ ವಾಸ್ 43. ಸೊ ಮೂವಿಂಗ್ ಆನ್ ಟು 44. Just a minute. So next we have a topic called as isobars. Okay, isotopes ಮುಗಿಸಿದ್ವಿ ನಾವು, ಹೌದ್ರಿ. ಈಗ ನೆಕ್ಸ್ಟ್ ಐಸೋಬಾರ್ಸ್. ಐಸೋಬಾರ್ಸ್ ಅಂದ್ರೇನು? ಐಸೋಬಾರ್ಸ್ ಆರ್ ದಿ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ದ ಸೇಮ್ ಅಟಾಮಿಕ್ ವೇಟ್, ಅಂದರೆ ಅಟಾಮಿಕ್ ಮಾಸ್ ಅಂತೇನು ಕರಿತೀವಿ, ಅಥವಾ ಆ್ಯಂಡ್ ಮಾಸ್, ಸೇಮ್ ಮಾಸ್ ನಂಬರ್. ಆಟಮದ್ದು ಮಾಸ್ ಸೇಮ್, ಮಾಸ್ ನಂಬರು ಸೇಮ್. ಮಾಸ್ ನಂಬರ್ ಅಂದ್ರೇನು? ಮಾಸ್ ನಂಬರ್ ಇಂಡಿಕೇಟ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಟಾಮಿಕ್ ವೇಟ್ ಅಂತ ಅವ್ರು ಏನಂತಾರಲ್ಲ, ಅಟಾಮಿಕ್ ವೇಟ್ ಇನ್ಕ್ಲೂಡ್ಸ್ ಪ್ರೋಟಾನ್, ಮಾಸ್ ಆಫ್ ಪ್ರೋಟಾನ್, ಮಾಸ್ ಆಫ್ ನ್ಯೂಟ್ರಾನ್ ಪ್ಲಸ್ ಇಲೆಕ್ಟ್ರಾನ್. ಯಾವಾಗ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ ಎಲ್ಲಾದ್ರದ್ದು ನಾವು ಕನ್ಸಿಡರ್ ಮಾಡಿ ಅದರದ್ದು ಮಾಸ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ವೇಟ್. ವೆನ್ ವಿ ಜಸ್ಟ್ ಸೇ ಮಾಸ್ ನಂಬರ್, ದಟ್ ಇನ್ಕ್ಲೂಡ್ಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಸೊ ಟಾಕಿಂಗ್ ಅಬೌಟ್ ಐಸೋಬಾರ್ಸ್, ಅವ್ರು ಏನು ಹೇಳ್ತಾರೆ? ಐಸೋಬಾರ್ಸ್ ಆರ್ ದಿ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್. ಲೈಕ್ ಐಸೋಟೋಪ್ಸ್ ಇದ್ದಾಗ ಯಾವುದ್ರಿ? ಐಸೋಟೋಪ್ಸ್ ಇದ್ದಾಗಿಲ್ಲೇ ನಾವು ನೋಡಿದ್ವಿ ಎಲಿಮೆಂಟ್ ಸೇಮ್ ಇತ್ತು, ನೈಟ್ರೋಜನ್, ಹೌದಾ? ಇಲ್ಲೇ ಹೈಡ್ರೋಜನ್, ಹೌದ್ರಿ. ಈಗ ಐಸೋಬಾರ್ಸಿಗೆ ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಬೆಟರ್. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ. ಫಸ್ಟ್ ಎಕ್ಸಾಂಪಲ್ ದ್ಯಾಟ್ ದೇ ಹ್ಯಾವ್ ಗಿವನ್ ಈಸ್ ಕಾರ್ಬನ್ 14 ಆ್ಯಂಡ್ ನೈಟ್ರೋಜನ್ 14. ಇಲ್ಲಿ ಏನಂತ ಹೇಳ್ರಿ? ಮಾಸ್ ನಂಬರ್ ಸೇಮ್ ಐತೆ 14. ಬಟ್ ಎಲ್ಲೇ ಎರಡು ಎಲಿಮೆಂಟ್ ಬೇರೆ ಬೇರೆ ಅದಾವೆ, ಸೇಮ್. ಈಗ ವೆನ್ ಇಟ್ ಕಮ್ಸ್ ಟು ಐಸೋಟೋಪ್ಸ್, ಹೈಡ್ರೋಜನ್ ಅಂತ ಮೂರು ಬರ್ತಾವೆ. ನೈಟ್ರೋಜನ್ ಅಂತ 2 ಎಕ್ಸಾಂಪಲ್ ನೋಡಿದ್ವಿ, ಯುರೇನಿಯಮ್ 2 ಐಸೋಟೋಪ್ ನೋಡಿದ್ವಿ. ಇಲ್ಲಿ ಎಲಿಮೆಂಟ್ ಚೇಂಜ್ ಆಗ್ತದೆ ಈಗ. ಓಕೆ, ಐಸೋಬಾರ್ಸ್ ಆರ್ ದ ಆಟಮ್ಸ್ ಆಫ್ ಡಿಫರೆಂಟ್ ಎಲಿಮೆಂಟ್ಸ್ ವಿಚ್ ಹ್ಯಾವ್ ದ ಸೇಮ್ ಅಟಾಮಿಕ್ ವೇಟ್ ಆ್ಯಂಡ್ ಸೇಮ್ ಮಾಸ್ ನಂಬರ್ ಬಟ್ ಡಿಫರೆಂಟ್ ಪ್ರೋಟಾನ್ ನಂಬರ್. ಅಂದ್ರೆ ಅಟಾಮಿಕ್ ನಂಬರ್ ಚೇಂಜ್ ಇರ್ತೈತಿ. ಓಕೆ, ಅಟಾಮಿಕ್ ನಂಬರ್ ಚೇಂಜ್ ಇರ್ತೈತಿ, ವೇರಾಸ್ ಮಾಸ್ ನಂಬರ್ ಈಸ್ ಸೇಮ್. ಅಂಥವಕ್ಕೆ ನಾವು ಏನು ಕರಿತೀವಿ? ಐಸೋಬಾರ್ಸ್. ಇಲ್ಲಿ ಬ್ರಾಕೆಟ್ ಒಳಗೆ ಕೊಟ್ಟಾರೆ ನೋಡ್ರಿ. ಐಸೋ ಮೀನ್ಸ್ ಸೇಮ್, ಅದನ್ನ ಆಲ್ರೆಡಿ ನೋಡಿವಿ. ಬಾರ್ ಇನ್ ಗ್ರೀಕ್ ಮೀನ್ಸ್ ವೇಟ್. ಓಕೆ, ಸೊ ಯಾವುದಕ್ಕೆ ಸೇಮ್ ಮಾಸ್ ನಂಬರ್ ಇರ್ತೈತಿ ಬಟ್ ಅಟಾಮಿಕ್ ನಂಬರ್ ಬೇರೆ ಇರ್ತೈತಿ. ಆಬ್ವಿಯಸ್ಲಿ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಹ್ಯಾವ್ ಡಿಫರೆಂಟ್ ಅಟಾಮಿಕ್ ನಂಬರ್ಸ್ ಬಿಕಾಸ್ ದೇ ಆರ್ 2 ಡಿಫರೆಂಟ್ ಎಲಿಮೆಂಟ್ಸ್. ಸೊ ಹೀಗಾಗಿ ಆಬ್ವಿಯಸ್ಲಿ ದೇ ಹ್ಯಾವ್ ಡಿಫರೆಂಟ್ ಅಟಾಮಿಕ್ ನಂಬರ್ ಬಟ್ ವೇರಾಸ್ ದೇ ಹ್ಯಾವ್ ಸೇಮ್ ಮಾಸ್ ನಂಬರ್. ಸೊ ಲೈಕ್ ಈಗ ಕಾರ್ಬನ್ನಿಗೆ ಬರ್ತದೆ ಅಟಾಮಿಕ್ ನಂಬರ್ 6. ಇಫ್ ಐ ಆಮ್ ನಾಟ್ ರಾಂಗ್, ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7. ಈಗ ಇದ್ರ ಪ್ರೋಟಾನ್ಸ್ ಅಂತೂ ಬೇರೆ ಬೇರೆ ಅದಾವೆ, ಹೌದ್ರಿ. ಇದ್ರಾಗ ಎಷ್ಟು ಪ್ರೋಟಾನ್ಸ್ ಅದಾವೆ? ಈಗ 6. ಇದ್ರಾಗ ಎಷ್ಟು ಪ್ರೋಟಾನ್ಸ್ ಅದಾವೆ? 7. ಲೆಟ್ ಅಸ್ ಟ್ರೈ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಕಾರ್ಬನ್ನಾಗ ಎಷ್ಟು ನ್ಯೂಟ್ರಾನ್ ಅದ ನೋಡ್ರಿ. ಈಗಲೇ ಕಾರ್ಬನ್ ಒಳಗೆ ದಿಸ್ ಒನ್ ಎಷ್ಟು ಅದಾವೆ? 14 - 6 ದಟ್ ಗಿವ್ಸ್ 8. ಹೌದಾ? ದಿಸ್ ಈಸ್ 8 ಈಸ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ವೇರಾಸ್ ಇನ್ ಕೇಸ್ ಆಫ್ ನೈಟ್ರೋಜನ್ 14 - 7 ಗಿವ್ಸ್ ಅಸ್ 7 ನ್ಯೂಟ್ರಾನ್ಸ್. ಅಂದ್ರೆ ಇಲ್ಲೇ ಐಸೋಬಾರ್ಸ್ನೊಳಗೆ ಪ್ರೋಟಾನ್ಗಳ ಸಂಖ್ಯೆನೂ ಬೇರೆ ಬೇರೆ ಐತಿ. ಇದ್ರಾಗ 6 ಪ್ರೋಟಾನ್ ಅದಾವೆ, ಇದ್ರಾಗ 7 ಪ್ರೋಟಾನ್ ಅದಾವೆ. ನ್ಯೂಟ್ರಾನ್ಗಳ ಸಂಖ್ಯೆನೂ ಬೇರೆ ಬೇರೆ ಐತಿ. ಹಿಯರ್ ವಿ ಹ್ಯಾವ್ 8 ನ್ಯೂಟ್ರಾನ್ಸ್ ಆ್ಯಂಡ್ ಹಿಯರ್ ವಿ ಹ್ಯಾವ್ 7 ನ್ಯೂಟ್ರಾನ್ಸ್. ಇವನ್ ದೋ ದಿ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಡಿಫರ್, the mass number is intact, the mass number is the same. So that's why they are given a particular name. They are classified into a particular category of nuclides or nuclear species which are called as isobars. Isobars contain, ಅಲ್ಲಿ ಕೆಳಗೆ ಈಗ ನಾ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಪ್ರೋಟಾನ್ಗಳ ಸಂಖ್ಯೆ ಬೇರೆ ಬೇರೆ ಇದ್ದರು, ನ್ಯೂಟ್ರಾನ್ಗಳ ಸಂಖ್ಯೆ ಬೇರೆ ಬೇರೆ ಇದ್ದರು, ಮಾಸ್ ನಂಬರ್ ಸೇಮ್. ಅದ್ರ ಅಲ್ಲಿ ನೆಕ್ಸ್ಟ್ ಲೈನ್ನ ಕೊಟ್ಟಾರೆ. ಐಸೋಬಾರ್ಸ್ ಕಂಟೇನ್ ಡಿಫರೆಂಟ್ ನಂಬರ್ ಆಫ್ ಪ್ರೋಟಾನ್ಸ್, ಡಿಫರೆಂಟ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಆ್ಯಂಡ್ ಆಲ್ಸೋ ಡಿಫರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಅಂದರೆ ಪ್ರೋಟಾನು, ಎಲೆಕ್ಟ್ರಾನು, ನ್ಯೂಟ್ರಾನ್ಗಳು 3 ಬೇರೆ ಬೇರೆ ಇದ್ದರೂ
ದ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಇನ್ ದೆಮ್. ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಅಂದ್ರೇನು? ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್. ಆಮೇಲೆ ಇನ್ನೊಂದು, ಈ ಪ್ರೋಟಾನು ಮತ್ತು ಇದು ನೀವು ಪಿ ಯು ಸಿ ಫಸ್ಟ್ ಒಳಗೆ ಕಲ್ತಿರ್ಬೇಕು. ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ದೇ ಆರ್ ಟುಗೆದರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್. ಏನು ಕರೀತಾರೆ ಅವಕ್ಕೆ? ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. ಓಕೆ, ಸೊ ನ್ಯೂಕ್ಲಿಯಾನ್ಸ್ ಅಂತ ಯಾಕೆ ಕರೀತಾರೆ ಹೇಳ್ರಿ ಇದಕ್ಕೆ? ಈಗ ಲೈಕ್ ವಿ ಆರ್ ಕಾಲ್ಡ್ ಆಸ್ ಇಂಡಿಯನ್ಸ್ ಅಥವಾ ಭಾರತೀಯರು ಅಂತ ನಮಗೆ ಯಾಕೆ ಕರೀತಾರೆ? ನಾವು ಭಾರತ ದೇಶದೊಳಗದಿ, ಹೌದಾ? ಸೊ ಅದ ಸೇಮ್ ಈಗ ಈ ಪ್ರೋಟಾನ್ ಮತ್ತು ನ್ಯೂಟ್ರಾನಿಗೆ, ಒಂದು ನಿಮಿಷ, ಇಲ್ಲೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದೆ, ಇಲ್ಲೇ ಈ ಬರೋಂಗಿಲ್ಲ, ಸಾರಿ. ಹಾಂ, ಸೊ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನಿಗೆ ವೈ ದೇ ಆರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್ ಅಂದರೆ ದೇ ಆರ್ ಇನ್ಸೈಡ್ ನ್ಯೂಕ್ಲಿಯಸ್. ಸೊ ಅದಕ್ಕೆ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ, ಹೌದಾ? ಸೊ ಈಗ ವಾಪಸ್ ನಾವು ಬಂದರೆ ಇಲ್ಲಿ ಕಾರ್ಬನ್ ಮತ್ತು ನೈಟ್ರೋಜನ್ ಎಕ್ಸಾಂಪಲ್ನೊಳಗೆ ಇಟ್ಸ್ ವೆರಿ ಕ್ಲಿಯರ್ ದ್ಯಾಟ್ ದ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಡಿಫರೆಂಟ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಆರ್ ಡಿಫರೆಂಟ್. ಸೊ ಆಬ್ವಿಯಸ್ಲಿ ಪ್ರೋಟಾನ್ ಬೇರೆ ಬೇರೆ ಇದ್ದರೆ ಎಲೆಕ್ಟ್ರಾನು ಬೇರೆ ಬೇರೆ ಇರ್ತಾವೆ. ಆದರೆ ಎರಡು ಕಡೆ ಏನು ಸೇಮ್ ಐತಿ? ಮಾಸ್ ನಂಬರ್ ಅಥವಾ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಸೇಮ್ ಐತಿ. ಸೊ ಈಗ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರ. ಕಾರ್ಬನ್ 14, ನೈಟ್ರೋಜನ್ 14, ಯುರೇನಿಯಂ 235, ಥೋರಿಯಂ 235, ಐರನ್ ಅಥವಾ ಫೆರಸ್ ಅಥವಾ ಐರನ್ ಅಂತೇನು ಕರಿತೀವಿ ವಿತ್ ಅಟಾಮಿಕ್ ನಂಬರ್ ವಿತ್ ಮಾಸ್ ನಂಬರ್ 58, ನಿಕೆಲ್ 58 ಆ್ಯಂಡ್ ಕೋಬಾಲ್ಟ್ 58. So the chemical properties of isobars are widely different. ಕೆಮಿಕಲ್ ಪ್ರಾಪರ್ಟೀಸ್ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಯಾವ ಕೇಸ್ನಾಗ? ಇನ್ ಕೇಸ್ ಆಫ್ ಐಸೋಟೋಪ್ಸ್ ನಾವು ನೋಡಿದ್ವಿ ನೋಡ್ರಿ ಆಗಲೇ. ಒಂದು ನಿಮಿಷ. ಸೊ ಇನ್ ಕೇಸ್ ಆಫ್ ಐಸೋಟೋಪ್ಸ್ ವಿ ಹ್ಯಾಡ್ ಸೀನ್ ದ್ಯಾಟ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸೇಮ್ ವೇರ್ ಆಸ್ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಡಿಫರೆಂಟ್. ಯಾವ ಕೇಸ್ನೊಳಗಿದೆ? ದಿಸ್ ಈಸ್ ಇನ್ ಕೇಸ್ ಆಫ್ ಐಸೋಟೋಪ್ಸ್. ಸೊ ಐಸೋಬಾರ್ಸ್ನೊಳಗೆ ಇಲ್ಲಿ ಯಾಕೆ ಏನ್ರಿ ಕೆಮಿಕಲ್ ಪ್ರಾಪರ್ಟೀಸ್ ಸೇಮ್ ಇತ್ತಂದ್ರೆ, ಇನ್ ಕೇಸ್ ಆಫ್ ಐಸೋಟೋಪ್ಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್. ವೇರಸ್ ನಾವು ಜಸ್ಟ್ ಈಗ ನೋಡಿದ್ವಿ ಇನ್ ಕೇಸ್ ಆಫ್ ಯಾವುದು ಐಸೋಬಾರ್ಸಿಗೆ ನಾವು ಬಂದರೆ ಇಲ್ಲೇ ಯಾವುದು ಸೇಮ್ ಇರೋಂಗಿಲ್ಲ. ಹೆಂಗೆ ಅಂತಂದರೆ ಪ್ರೋಟಾನ್, ದ ನಂಬರ್ ಆಫ್ ಪ್ರೋಟಾನ್, ನಂಬರ್ ಆಫ್ ನ್ಯೂಟ್ರಾನ್ಸ್ ಆ್ಯಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಆಲ್ ಡಿಫರೆಂಟ್, ಅಥವಾ ಚೇಂಜ್ ಅಂತ ಬರೀಬೋದು, ಅಥವಾ ಡಿಫರೆಂಟ್ ಇನ್ ಬೋತ್ ದ ನ್ಯೂಕ್ಲೈಡ್ಸ್ ಅಂತೇನು ಕರೀತಾರೆ. ಎರಡದ್ರೊಳಗೂ ಎಲ್ಲರೂ ಬೇರೆ ಬೇರೆ ಇರೋದ್ರಿಂದ ಈ ಕೇಸ್ನೊಳಗೆ, ದಟ್ ಈಸ್ ಇನ್ ಕೇಸ್ ಆಫ್ ಐಸೋಬಾರ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಡಿಫರ್ ಆ್ಯಂಡ್ ದೇ ಡಿಫರ್ ವೈಡ್ಲಿ, ಅಥವಾ ಭಾಳಷ್ಟು ಡಿಫರೆನ್ಸ್ ಆಗ್ತೈತಿ. ಎದಕ್ಕೆ ಹೇಳ್ರಿ? ಈಗ ಕಾರ್ಬನ್ನ ಬೇರೆ ಎಲಿಮೆಂಟು, ನೈಟ್ರೋಜನ್ನ ಬೇರೆ ಎಲಿಮೆಂಟ್, ಆಬ್ವಿಯಸ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಬೇರೆ ಬೇರೆ ಇದ್ದೇ ಇರ್ತಾವೆ. ಈ ಐಸೋಬಾರ್ಸ್ ಅಂದ್ರೆ ಏನು ಗೊತ್ತಾನ? ಬರೀ ಮಾಸ್ ನಂಬರ್ ಸೇಮ್ ಇದ್ದದಕ್ಕೆ ಒಂದು ಕ್ಲಾಸಿಫಿಕೇಶನ್ ಮಾಡ್ಯಾರಷ್ಟೆ. ಸೊ ಕಾರ್ಬನ್ ಆ್ಯಂಡ್ ನೈಟ್ರೋಜನ್ ಆರ್ ಟು ಎಂಟೈರ್ಲಿ ಡಿಫರೆಂಟ್ ಎಲಿಮೆಂಟ್ಸ್ ಅಂದಾಗ ಆಬ್ವಿಯಸ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಎರಡರದು ಡಿಫರೆಂಟ್ ಇರಬೇಕು, ಹೌದಾ? ಸೊ ಇಲ್ಲಿಗೆ ಯಾವ್ದು ಮುಗೀತೀಗ? ಐಸೋಬಾರ್ಸ್ ಮುಗೀತು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಸೊ ನೆಕ್ಸ್ಟ್ ಟಾಪಿಕ್ನೊಳಗೆ ನಾವು ಒಂದು ನಿಮಿಷ. ಸೊ ವಿಲ್ ಬಿ ಫೋಕಸಿಂಗ್ ಆನ್ ಒನ್ ಮೋರ್ classification of nuclear species called as isotones. ಸೊ ಐಸೋಟೋನ್ಸ್ ಅಂದ್ರೆ ಏನು? ಈಗ ಎರಡು ಮುಗಿಸಿದ್ವಿ ನಾವು, ಹೌದಾ? ಐಸೋಟೋಪ್ಸ್ ವೇರ್ ಅಟಾಮಿಕ್ ನಂಬರ್ ಈಸ್ ಸೇಮ್, ಮಾಸ್ ನಂಬರ್ ಈಸ್ ಡಿಫರೆಂಟ್. ಐಸೋಬಾರ್ಸ್ ವೇರ್ ನೈದರ್ ನಂಬರ್ ಆಫ್ ಪ್ರೋಟಾನ್ಸ್ ಆರ್ ಸೇಮ್ nor number of neutrons are same, or even number of electrons are same. They are not same. Okay, ಯಾವುದು ಸೇಮ್ ಇಲ್ಲ, ಬಟ್ ಸ್ಟಿಲ್ ಮಾಸ್ ನಂಬರ್ ಸೇಮ್ ಇರೋದ್ರಿಂದ ಅದಕ್ಕೊಂದು ಕ್ಲಾಸಿಫಿಕೇಶನ್ ಮಾಡ್ತೀವಿ ನಾವು. ಯಾವುದಕ್ಕೆ? ಐಸೋಬಾರ್ಸ್ಗೆ. ಸೊ ಕಮಿಂಗ್ ಟು ಐಸೋಟೋನ್ಸ್. ಟೆಕ್ಸ್ಟ್ ಬುಕ್ ನೋಡ್ರಿ ಇಲ್ಲಿ. ಐಸೋಟೋನ್ಸ್ ಆರ್ ದಿ ಆಟಮ್ಸ್ ಹೂಸ್ ನ್ಯೂಕ್ಲಿಯೈ ಕಂಟೈನ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿಲ್ಲಿದ್ದೀನ. ಪ್ರೋಟಾನ್ಸ್ ಸೇಮ್ ಇದ್ದರೆ ಎರಡು ಕಡೆ, ಅಥವಾ ಅಟಾಮಿಕ್ ನಂಬರ್ ಸೇಮ್ ಇದ್ದರೆ ವಿ ಕಾಲ್ ದಮ್ ಆಸ್ ಐಸೋಟೋಪ್ಸ್. ಮಾಸ್ ನಂಬರ್ ಸೇಮ್ ಇದ್ದರೆ, ಈಗ ಲೈಕ್ ನಾವು ಬರಿತೀವಿ ನೋಡ್ರಿ, XZA ಈ ರೀತಿ ನಾವು ಡಿನೋಟ್ ಮಾಡ್ತೀವಿ ಒಂದು ನ್ಯೂಕ್ಲಿಯಸ್ಸನ್ನು. ಯಾವ ಎರಡು ಎಲಿಮೆಂಟಿಗೆ ಅಥವಾ ಯಾವ ಎರಡು ಆಟಮ್ಸಿಗೆ ಅಟಾಮಿಕ್ ನಂಬರ್ ಸೇಮ್ ಇರ್ತೈತಲ್ಲ ಅವಕ್ಕೆ ಐಸೋಟೋಪ್ಸ್ ಅಂತ ಕರೀತಾರೆ. ಯಾವುದು ಎರಡಕ್ಕೆ ಮಾಸ್ ನಂಬರ್ ಸೇಮ್ ಇರ್ತೈತಿ ಅದಕ್ಕೆ ಐಸೋಬಾರ್ಸ್ ಅಂತ ಕರೀತಾರೆ. ಸೊ ಹಂಗಾರೆ ಐಸೋಟೋನ್ಸ್ ಅಂದ್ರೆ ಯಾವುದು ಅಂದ್ರೆ ಇಲ್ಲೇ ನಂಬರ್ ಆಫ್ ನ್ಯೂಟ್ರಾನ್ಸ್ ಸೇಮ್ ಇರ್ಬೇಕು. ಹೆಂಗೆ?
ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂದ್ರೆ ಯಾವ್ದು ರೀ? ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್. ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎರಡು ಕಡೆ ಸೇಮ್ ಸಿಕ್ತಂದ್ರೆ ದೆನ್ ವಿ ಕ್ಯಾನ್ ಕಾಲ್ ದಮ್ ಆ್ಯಸ್ ಐಸೋಟೋನ್ಸ್. ಸೊ ಇದಕ್ಕೊಂದು ಎಕ್ಸಾಂಪಲ್ ತೊಗೊಂಬಿಡೋಣ ಬೆಟರ್, ಈಸಿ ಅದಾವ ಇವು. ಓಕೆ, ಇಲ್ಲಿ ಕೊಟ್ಟಾರ ನೋಡ್ರಿ. ಬೆಸ್ಟ್ ಎಕ್ಸಾಂಪಲ್ ಈಸ್ ನೈಟ್ರೋಜನ್ 715 ಆ್ಯಂಡ್ ಆಕ್ಸಿಜನ್ 816. So let us try to calculate the number of neutrons in both of them. So you calculate ಮಾಡ್ರಿ. In case of nitrogen 15 minus 7 mass number minus atomic number 15 minus 7 ಎಷ್ಟು ಆತ ಹಂಗಾರೆ 8 ಆತ. Similarly oxygen ನೊಳಗೆ mass number is 16, atomic number is 8, 16 minus 8 again ಏನು ಬಂತು 8. So as they have same number of neutrons, ಇಲ್ಲಿ ಏನೇನು ಡಿಫ್ರೆಂಟ್ ಐತಿ ಚೆಕ್ ಮಾಡ್ಕೊರಿ. ಅಟಾಮಿಕ್ ನಂಬರ್ ಬೇರೆ ಐತಿ, ಸಂಬಂಧ ಇಲ್ಲ ನಮಗೆ, ಇದು ಬೇರೆ ಇದ್ರೆ ನಡೀತೈತಿ. ಮಾಸ್ ನಂಬರು ಬೇರೆ ಐತಿ, ನೋಡಿದ ಕೂಡಲೇ ಏನು ಸಿಮಿಲಾರಿಟಿ ಕಾಣಿಸಂಗಿಲ್ಲ ನಿಮ್ಗೆ. ಐಸೋಟೋಪ್ಸ್ ನೋಡಿದಾಗ ಇವೆರಡು ಸೇಮ್ ಇದ್ದಿದ್ದು ನಮ್ಗೆ ಈಸಿಲಿ ಗೊತ್ತಾಗ್ತೈತಿ. ಐಸೋಬಾರ್ಸ್ನೊಳಗೆ ಇವೆರಡು ಸೇಮ್ ಇರ್ತಾವೆ, ಈಸಿಲಿ ಗೊತ್ತಾಗ್ತೈತಿ. ಐಸೋಟೋನ್ಸ್ನೊಳಗೆ ನಾವು ಸಬ್ಟ್ರಾಕ್ಟ್ ಮಾಡಿ ನೋಡ್ಬೇಕಾಗ್ತೈತಿ, ಅಂದರೆ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಮಾಡಿ ನೋಡ್ಬೇಕಾಗ್ತೈತಿ. ಎರಡು ಎಲಿಮೆಂಟ್ನೊಳಗೆ ಅದು ಸೇಮ್ ಬಂತಂದ್ರೆ ದೆನ್ ವಿ ಕ್ಯಾನ್ ಕಾಲ್ ದಮ್ ಆಸ್ ಐಸೋಟೋನ್ಸ್. ಸೊ ಇನ್ನೊಂದು ಸರ್ತಿ ಟೆಕ್ಸ್ಟ್ ಬುಕ್ನೊಳಗೆ ಐಸೋಟೋನ್ಸ್ ಆರ್ ದಿ ಆಟಮ್ಸ್ ಹೂಸ್ ನ್ಯೂಕ್ಲಿಯೈ ಕಂಟೈನ್ ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್. ದಿಸ್ ನೇಮ್ ವಾಸ್ ಅರೈವ್ಡ್ ಆಟ್ ಬೈ ರಿಪ್ಲೇಸಿಂಗ್ ಪಿ ಫಾರ್ ಪ್ರೋಟಾನ್ ಇನ್ ದ ವರ್ಡ್ ಐಸೋಟೋಪ್ಸ್ ಬೈ ಎನ್ ಅಂತ. ಆ್ಯಕ್ಚುಲಿ ನಾವು ಆಗಲೇ ನೋಡಿದ್ವಿ ಸ್ಟಾರ್ಟಿಂಗ್, ಅವ್ರು ಏನು ಹೇಳಾಕತ್ತಾರೆ ಗೊತ್ತನ, ಐಸೋಟೋಪ್ಸದ್ದು ನಾವು ಮೀನಿಂಗ್ ಆಗಲೇ ಡಿಸ್ಕಸ್ ಮಾಡ್ಬೇಕಾರೆ ಏನು ನೋಡಿದ್ದು ಗೊತ್ತನ. ಐಸೋ ಅಂದರೆ ಏನು ಹೇಳಿದ್ವಿ? ಸೇಮ್ ಅಂತ. ಟೋಪ್ ಅಂದರೆ ಏನು ಹೇಳಿದ್ರು ಅವರು? ಪ್ಲೇಸ್. ಸೊ ದೋಸ್ ಟು ನ್ಯೂಕ್ಲೈಡ್ಸ್ ವಿಚ್ ಅಕ್ಯುಪೈ ದ ಸೇಮ್ ಪ್ಲೇಸ್ ಇನ್ ದ ಪೀರಿಯಾಡಿಕ್ ಟೇಬಲ್. ವೈ ಡು ದೇ ಅಕ್ಯುಪೈ ದ ಸೇಮ್ ಪ್ಲೇಸ್ ಇನ್ ದ ಪೀರಿಯಾಡಿಕ್ ಟೇಬಲ್? ಬಿಕಾಸ್ they have same atomic number. Actually they are the same elements with only mass number which is different. ಸೊ ಈಗ ಐಸೋಟೋಪ್ಸ್ ಕಡೆ ನಾವು ಬಂದಾಗ ಇದ್ರ ಹೆಸರು ಹೆಂಗಿತ್ತಂತ ನಾವು ನೋಡಿದ್ದೀವಿ. ಈಗ ಐಸೋ ಅಂದರೆ ಸೇಮು, ಟೋಪ್ ಅಂದರೆ ಪ್ಲೇಸ್. ಇವ್ರು ಏನು ಮಾಡ್ಯಾರ ಗೊತ್ತೇನೆ, ಈಗ ಐಸೋಟೋನ್ಸ್ ಅನ್ನುವಂಥ ಹೆಸರು ಅವ್ರು ಹೆಂಗೆ ಕೊಟ್ರಂದ್ರೆ, ಇವ್ರು ಏನು ಮಾಡ್ತಾರಂತ ಇಲ್ಲಿ ಹಂಗೆ ಒಂದು ಟ್ರಿಕ್ ಗತೆ ಮಾಡ್ಕೊಂಡಾರ. ಏನು ಟ್ರಿಕ್? ಇಲ್ಲಿ ಪಿ ಅನ್ನುವಂಥ ಲೆಟರ್ ಐತಿ. ಪಿ ಅಂದರೆ ಇಲ್ಲಿ ಏನು ಬರುತ್ತೆ ಹೇಳ್ರಿ? ಪಿ ಫಾರ್ ವಿ ಕ್ಯಾನ್ ಟೇಕ್ ಇಟ್ ಆಸ್ ಪ್ರೋಟಾನ್ ಅಂತ ಹೇಳ್ತಾರೆ ಅವರು. ಸೊ ಪ್ರೋಟಾನ್ ಸೇಮ್ ಇರ್ತೈತಲ್ಲ ಇನ್ ಕೇಸ್ ಆಫ್ ಐಸೋಟೋಪ್ಸ್. Isotopes have same atomic number. That means they have the same number of protons. Whereas in case of isotones, same number of neutrons ಇರೋದ್ರಿಂದ let this P indicate proton ಅಂತ ಅಂದ್ಕೊಂಡು ನ್ಯೂಟ್ರಾನ್ಸ್ ಸೇಮ್ ಇರೋದ್ರಿಂದ ಆ P ತೆಗೆದು N ಹಾಕಿ they have made it as isotones. ಈ ರೀತಿ ಹೆಸರು ಕೊಟ್ಟರು ಅಂತದಕ್ಕೆ ಅಷ್ಟೇ. ಓಕೆ, ಆ್ಯಕ್ಚುಲಿ ಇದು ಒಂದು ಟ್ರಿಕ್ಕು ಹಾಕತ್ತೀಗ ನಮ್ಮ ನೆನಪಿಟ್ಕೊಳ್ಳೋಕೆ. ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇದ್ದರೆ ವಿ ಕಾಲ್ ದಮ್ ಆಸ್ ಐಸೋಟೋಪ್ಸ್. ಸೇಮ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇದ್ದರೆ ವಿ ಕಾಲ್ ದಮ್ ಆಸ್ ಐಸೋಟೋನ್ಸ್. ವೆರಾಸ್ ಸೇಮ್ ಮಾಸ್ ನಂಬರ್ ಇದ್ದರೆ ವಿ ಕಾಲ್ ದಮ್ ಆಸ್ ಐಸೋಬಾರ್ಸ್. ಹೌದಾ? ಸೊ ಆ್ಯಕ್ಚುಲಿ ಈಗ ಇಲ್ಲಿ ನಾನು ನಡು ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿ ಹೊರಗೆ ಹೋಗಿದ್ದೆ. ಅದು ನಿಮ್ಗೆ ಇಲ್ಲಿ ಕೇಳಿಸ್ಬೇಕಾರೆ ಕೇಳ್ಕೊಂತ ನೀವು ಕೊಡ್ಬೇಕಾರೆ ಅದಷ್ಟು ಗೊತ್ತಾಗಿರಂಗಿಲ್ಲ. ಆಮೇಲೆ ಇನ್ನೊಂದು ಬಿಫೋರ್ ವಿ ಆ್ಯಕ್ಚುಲಿ ಕಂಟಿನ್ಯೂ, ನನಗೆ ಸ್ವಲ್ಪ ಆರಾಮಿಲ್ಲ ರೀ. ಅಂದ್ರೆ ಆರಾಮಿಲ್ಲ ಅಂದ್ರೆ ಏನು, ಸ್ವಲ್ಪ ಟಯರ್ಡ್ ಫೀಲಿಂಗ್ ಆಗತೈತಿ. ಎದಕ್ಕಂತ ಗೊತ್ತಿಲ್ಲ. ಆರಾಮದೀನಿ, ಇದು ಊಟ ಹೆಚ್ಚು ಕಡಿಮೆ ಆಗಿದ್ದಕ್ಕೂ ಏನೋ ಗೊತ್ತಿಲ್ಲ, ಕೆಲಸ ಇವತ್ತು ಜಾಸ್ತಿ ಆಗಿದ್ದಕ್ಕೂ ಗೊತ್ತಿಲ್ಲ. ಕಂಪ್ಲೀಟ್ ಹಿಂಗೆ ಕಾನ್ಸಂಟ್ರೇಟ್ ಮಾಡಿ ನನಗೆ ನ್ಯಾಚುರಲ್ ಒಂದು ಫ್ಲೋ ಒಳಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗವಲ್ತು. ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಒಂದು ಸ್ವಲ್ಪ ಭಾಳ ಎಫರ್ಟ್ ಹಾಕಿ ತಲೆ ಕೆಡ್ಸ್ಕೊಂಡು ಮಾಡ್ಬೇಕಾಗೈತಿ. ಓಕೆ, ಎಲ್ಲಿಗಿದ್ವಿ ನಾವು? ಸೊ ಟೆಕ್ಸ್ಟ್ ಬುಕ್ನೊಳಗೆ ಐಸೋಟೋನ್ಸ್ನೊಳಗೆ ನಾವು ಅಲ್ಲೇ ಮೇ ಬಿ ಆ ಬ್ರಾಕೆಟ್ನೊಳಗಿಂದ ಓದಿದ್ವಿ ಅನಿಸುತ್ತೆ. ದಿಸ್ ನೇಮ್ ವಾಸ್ ಅರೈವ್ಡ್ ಅಟ್ ಬೈ ರಿಪ್ಲೇಸಿಂಗ್ ಪಿ ಫಾರ್ ಪ್ರೋಟಾನ್ ಇನ್ ದ ವರ್ಡ್ ಐಸೋಟೋಪ್ಸ್ ಬೈ ಎನ್ ಫಾರ್ ನ್ಯೂಟ್ರಾನ್. ಎನ್ ಇಸ್ ಈಕ್ವಲ್ಸ್ ಟು ಎ ಮೈನಸ್ ಝೆಡ್. ಅದು ನಮ್ಗೆ ಗೊತ್ತೈತಿ ಹೌ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ಈಸ್ ದ ಸೇಮ್ ಫಾರ್ ಆಟಮ್ಸ್ ವಿಚ್ ಆರ್ ಐಸೋಟೋನ್ಸ್ ಆಗ್ಬೇಕದ, ಐಸೋಟೋಪ್ಸ್ ಆಗಿಬಿಟ್ಟೈತಿ. ಎಕ್ಸಾಂಪಲ್ 1H3 ಅಂದರೆ ಹೈಡ್ರೋಜನ್ದು ಒಂದು ಐಸೋಟೋಪ್ ತೊಗೊಂಡಾರ ಅವರು, 1H3. ಸೊ ಈ 1H3 ಒಳಗೆ ಎಷ್ಟು ನ್ಯೂಟ್ರಾನ್ಸ್ ಇರ್ತಾವ್ರಿ? ಆಬ್ವಿಯಸ್ಲಿ 2.
ಸಿಮಿಲರ್ಲಿ ಇನ್ನೊಂದು ಐಸೋಟೋಪ್ ಆಫ್ ಹೀಲಿಯಮ್ ತೊಗೊಂಡಾರ 2He4. ಇಲ್ಲೂ ನಾವು 4 - 2 ಮಾಡಿದಾಗ ಮಾಸ್ ನಂಬರ್ ಮೈನಸ್ ಅಟಾಮಿಕ್ ನಂಬರ್ ಎರಡೂ ಕಡೆ ನಮ್ಗೆ ವಿಲ್ ಫೈಂಡ್ ದ್ಯಾಟ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್ ಈಸ್ ಸೇಮ್. ಸೊ ವಿ ಕ್ಯಾನ್ ರೈಟ್ ದಿಸ್ ಎಕ್ಸಾಂಪಲ್ ಆಲ್ಸೋ ಫಾರ್ ಐಸೋಟೋನ್ಸ್. ಸೊ ನೆಕ್ಸ್ಟ್ ನಾವು ಇನ್ನೊಂದು ಟಾಪಿಕ್ಕಿಗೆ ಬರ್ತೀವಿ. ಏನು ಟಾಪಿಕ್ ಈಗ ಅದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ನ್ಯೂಕ್ಲಿಯಸ್. ಈಗ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿದ್ದು ಹೋಪ್ಫುಲ್ ನಿಮ್ಗೆ ಅರ್ಥ ಆಗೈತೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ತಲೆ ಕೆಡ್ಸ್ಕೊಂಡು ಎಫರ್ಟ್ ಹಾಕಿ ಅಂದರೆ ಎಕ್ಸ್ಟ್ರಾ ಸ್ಟ್ರಗಲ್ ಮಾಡ್ಕೊತ ನಾನು ಕ್ಲಾಸ್ ಹೇಳಾಗತ್ತೀನಿ. ನಂಗೆ ಅದು ಕಂಪ್ಲೀಟ್ ಫೋಕಸ್ ಮಾಡಿ ನ್ಯಾಚುರಲ್ಲಾಗಿ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿಲ್ಲ ಪಟ ಹಂಗೆ ಆಗವಲ್ಲ, ಸ್ವಲ್ಪ ಯಾಕೋ ಸುಸ್ತು ಅನ್ಸಾಕತ್ತೈತಿ. ಅಂದರೂ ಅರ್ಥ ಆಗೈತೆ ಅಂತ ಅಂದ್ಕೊಂಡೇನ. ಓಕೆ, ಟಾಪಿಕ್ಸ್ ಈಸಿ ಇದ್ವಲ್ಲ. ಸೊ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ನ್ಯೂಕ್ಲಿಯಸ್ನೊಳಗೆ ಒಂದಿಷ್ಟು ಟಾಪಿಕ್ ಬರ್ತಾವೆ. ಈಗ ಅದ್ರದ್ದು ನ್ಯೂಕ್ಲಿಯಸ್ದು ರೇಡಿಯಸ್ ಹೆಂಗಿರುತ್ತೆ, ಅದ್ರದ್ದು ಸೈಜ್ ಹೆಂಗಿರ್ತೈತಿ, ಓಕೆ, ದೆನ್ ಮಾಸ್ ಹೆಂಗೆ ಬರುತ್ತೆ ಅನ್ನೋದು. ಓಕೆ, ಬೆಟರ್ ನಾನು ಒಂದು ಕೆಲಸ ಮಾಡ್ತೀನಿ, ಇದು ಇಲ್ಲಿಗೆ ಸ್ಟಾಪ್ ಮಾಡೋಣ್ರಿ. ನಾಟ್ ಶ್ಯೂರ್, ನನಗೆ ಪಟ್ಪಟ್ಟಿಂಗ್ ವರ್ಡ್ಸ್ ಸಿಗೋಲ್ಲ ಮಾತಾಡೋಕೆ, ಎದಕ್ಕೆ ಹಂಗೆ ಗೊತ್ತಿಲ್ಲ. ಸೊ ಇದೇ ಟೈಪ್ ನಾನು ಸುಮ್ಮನೆ ಹುಚ್ಚರಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡೋಕ್ಕಿಂತ ಬೆಟರ್ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ನ್ಯೂಕ್ಲಿಯಸ್ ಕಂಟಿನ್ಯೂ ಮಾಡೋಣಂತ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ದ 3 topics: isotopes, isotones and isobars. Okay, sorry for the inconvenience. Next time ಹಿಂಗೆ ಆಗಲ್ಲ ನೋಡ್ಕೊತೀನಿ ಅಂತ. Okay, I'm not able to concentrate. I'm not sure why. Sorry for that. We'll continue in the next class. Thank you.